ಅಥವಾ ವಸ್ತುಗಳು ಅಂದ್ರೆ ಅಕ್ಕಿ ಬೇಳೆಗಳಾಗಿರ್ಬಹುದು, ಅಂದ್ರೆ ಧಾನ್ಯಗಳು ಬೇಸಿಕಲಿ ಈ ತರದನ್ನ ಬ್ರಾಹ್ಮಣರಿಗೆ ಕೊಡಿ ಅಂತ ಅಂತಾರೆ. ಇದರಿಂದ ಏನ್ ಫಲ ಸಿಗುತ್ತೆ? ಬ್ರಾಹ್ಮಣರು ಅಂದಾಗ ಪುನಃ ಬೇಸಿಕ್ ನಾಲೆಡ್ಜ್ ಅಬೌಟ್ ಬ್ರಾಹ್ಮಣ. ಅವನ ಕರ್ಮ ಏನು, ಅವನು ಎಲ್ಲರಿಗೂ ಒಳ್ಳೇದು ಮಾಡೋದು, ಉಪಯೋಗಿಯಾಗಿರೋದು, ಸರ್ವೇ ಜನ ಸುಖಿನೋ ಭವಂತು ಅಂತ ಆ ಮಂತ್ರದಲ್ಲಿ ಕೆಲಸ ಮಾಡೋದು, ಅವನು ಎಲ್ಲರಿಗೂ ಜ್ಞಾನ ಬೋಧನೆ ಮಾಡೋದು, ಎಲ್ಲರಿಗೂ ಧರ್ಮ ಬೋಧನೆ ಮಾಡೋದು, ಎಲ್ಲರಿಗೂ ಅವನು ನೀತಿ ಪಾಠವನ್ನು ಹೇಳೋದು, ಅವನು ಆ ರೀತಿ ನಡ್ಕೊಳ್ಳೋದು. ಈ ಪ್ರಪಂಚದಲ್ಲಿ ಒಳ್ಳೊಳ್ಳೆ ಕಾರ್ಯಗಳೆಲ್ಲ ಆಗೋದಕ್ಕೆ ಪ್ರತಿಯೊಬ್ಬರನ್ನೂ ಕೂಡ ಅವನು ಸಹಿಸ್ತಾನೆ. ಯಾರಿಂದ ಯಾವ್ಯಾವ ಟೈಮ್ನಲ್ಲಿ ಏನೇನು ಕೆಲಸ ಮಾಡಬೇಕು, ಯಾವ್ಯಾವ ಥರ ಮಾಡಬೇಕು, ಅವ್ರಿಗೆ ಒಂದು ಒಳ್ಳೆಯದಾಗೋದಕ್ಕೆ, ಸಂಸ್ಕಾರ ಆಗೋದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡೋಕ್ಕೆ ಅವನಿಗೆ ಗೊತ್ತು. ಅವನಿಗೆ ವೇದ ಉಪನಿಷತ್ತುಗಳು ಗೊತ್ತು, ಅವನಿಗೆ ವೇದಾಂತ ಗೊತ್ತು, ಏನೇನೋ ಶಾಸ್ತ್ರಗಳು ಗೊತ್ತು, ಎಲ್ಲ ಓದಿದ್ದಾನೆ, ತಿಳ್ಕೊಂಡಿದ್ದಾನೆ ಅವನಿಗೆ ನಾವೇನಾದರೂ ಕೊಟ್ಟಾಗ ಅದು ಸದ್ವಿನಿಯೋಗ ಆಗತ್ತೆ. ಅದು ಅವನು ತುಂಬ ಓದೋದರಲ್ಲಿ ಅವನು ಬ್ಯುಸಿಯಾಗಿರೋದ್ರಿಂದ, ಅವನ ನಿತ್ಯ ಕರ್ಮದಲ್ಲಿ ತಪಸ್ಸು ಧ್ಯಾನ ಜಪದಲ್ಲಿ ಬ್ಯುಸಿಯಾಗಿರೋದ್ರಿಂದ, ಅವನಿಗೆ ಬೇರೆ ಯಾವ ರೀತಿಯೂ ಅವನಿಗೆ ಸಂಪಾದನೆ ಇಲ್ಲದೆ ಇರೋದ್ರಿಂದ ಅವನಿಗೆ ದಾನ ಕೊಟ್ಟಾಗ ನಿಜವಾದ ಸರಿಯಾದ ಜಾಗಕ್ಕೆ ಹೋಗಿದೆ. ಅವನಿಗೆ ನಾವು ಅವನ ಫ್ಯಾಮಿಲಿನ ಸಪೋರ್ಟ್ ಮಾಡ್ತಾಯಿದ್ದೀವಿ, ಅವನು ಮಾಡೋ ಕೆಲಸನ ಸಪೋರ್ಟ್ ಮಾಡ್ತಾಯಿದ್ದೀವಿ. ಅವನು ಒಳ್ಳೆ ಕೆಲಸಗಳನ್ನ ಮಾಡುವಾಗ ಅದರ ವಿನಿಯೋಗ ಅವನ ಮೂಲಕ ನಮ್ಮದಾಗುತ್ತೆ. ಅವನಿಗೆ ಈ ಥರದ್ದೆಲ್ಲ ಕೊಟ್ಟರೆ ಒಳ್ಳೆಯದು. ಗ್ರಹಗಳಿಗೆ ಕೂಡ ಶಾಂತಿ ಆಗಬೇಕಾದ್ರೆ ಬ್ರಾಹ್ಮಣ ಹೇಳಿದ ಮಂತ್ರ ಗಿಂತ್ರ ಎಲ್ಲವೂ ಕೂಡ ನಾವು ಬಹಳ ಮೆಚ್ಚಿರ್ತೀವಿ. ಅವ್ರು ನಮಗೆ ಭಾಳ ಚೆನ್ನಾಗಿ ನಮಗೆ ಮನಸ್ಸಿಗೆ ಸಮಾಧಾನ ಆಗುವ ಪೂಜೆ ಮಾಡಿಕೊಟ್ಟಿರ್ತಾರೆ. ಇದೆಲ್ಲ ಅವರು ಕೋಟಿಗಳು ಉದ್ಧಾರ ಆಗಲಿ. ಇದು ತುಂಬ ಇದೆ. ಇದು ಒಬ್ರಿಗೊಬ್ಬರಿಗೆ ನಮ್ಮ ಕರ್ಮ ನಮಗೆ ಮಾಡೋಕ್ಕಾಗದೇ ಇರೋದು ಅವರು ಮಾಡ್ತಾ ಇರೋದ್ರಿಂದ ನಾವು ವಿನಿಯೋಗ ಮಾಡೋ ಕಾಲಕ್ಕೆ ವಿನಿಯೋಗ ಮಾಡ್ತಾ ಇರೋದು ಬೇರೆ. ಅವ್ರ ಕಾಲನ ಯಾವ ರೀತಿ ಮಂತ್ರ ಕಲ್ತ್ಕೊಂಡು, ಧ್ಯಾನ ಕಲ್ತ್ಕೊಂಡು, ಜಪ ಕಲ್ತ್ಕೊಂಡು, ಆ ವೇದ ಉಪನಿಷತ್ತುಗಳನ್ನ ಉಳಿಸೋದಕ್ಕೆ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಒಂದು ವ್ಯಾಲ್ಯೂ ಇದೆ. ಅಂಥವರಿಗೆ ದಾನ ಕೊಟ್ಟರೆ ಒಳ್ಳೆಯದು ಅನ್ನೋದು. ಅವ್ರು ಕೊಟ್ಟರೆ ಸಪೋರ್ಟಿಂಗಾಗಿ ನಾವು ಧರ್ಮವನ್ನು ಕಾಪಾಡ್ಬೋದು, ಉಳಿಸ್ಬೋದು ಅಂತ ಅವರಿಗೆ ಭೂದಾನ ಮಾಡೋದಾಗಲಿ ಅಥವಾ ಅನ್ನದಾನ ಮಾಡೋದಕ್ಕೆ ಸಹಾಯ ಮಾಡೋದಾಗಲಿ, ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಅವನಿಗೆ ಹಣ ಸಹಾಯ ಮಾಡೋದಾಗಲಿ ಮಾಡಿದ್ರೆ ಒಳ್ಳೆಯದೇನೆ. ಯಾಕೆಂದರೆ ದಟ್ ಈಸ್ ಅದೊಂದು ಎಕ್ಸಿಟ್, ಅದೊಂದು ನಮಗೆ ದಾರಿ. ಅವ್ರ ಮೂಲಕ ಮಾಡೋದ್ರಿಂದ ಸುಲಭ ಆಗುತ್ತೆ, ನಾವು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಆಲ್ರೆಡಿ ಅಲ್ಲಿ ನಡೀತಾ ಇದೆ, ನಾವು ಮಾಡೋಣ. ಗೋದಾನ ಮಾಡೋದ್ರಿಂದ ಎಲ್ಲ ಬೇಕಾದಷ್ಟು ದಾನಗಳು ಬ್ರಾಹ್ಮಣರಿಗೆ ಮಾಡಿದ್ರೆ ಒಳ್ಳೆಯದಾಗತ್ತೆ. ಯಾಕೆಂದರೆ ಅವ್ರದ್ದು ಒಂದು ಮೈಂಡ್ ಸೆಟ್ ಇರುತ್ತೆ, ಅವ್ರು ಮಾಡೋ ಕೆಲಸಕ್ಕೆ ಸಪೋರ್ಟ್ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಪುಣ್ಯ ಬರಲಿ ಅಂತ ಜನ ಬ್ರಾಹ್ಮಣರಿಗೆ ದಾನ ಕೊಡ್ತಾರೆ. ಒಳ್ಳೆಯದು. ಅಮ್ಮ, ನಾಮಸ್ಮರಣೆಯಲ್ಲಿ ರುಚಿ ಬರೋದು ಹೇಗೆ? ರುಚಿ ಅಂತ ಒಂದು ಪದ ಉಪಯೋಗಿಸಿದ್ರಿ, ನಾಮಸ್ಮರಣೆಯ ರುಚಿ ಅಂತ. ರುಚಿ ಅಂದಾಗ ಅದು ರಸನ, ನಾಲಿಗೆಗೆ ಸಂಬಂಧಪಟ್ಟಿದ್ದು. ನಮ್ಮ ನಾಲಿಗೆಯಲ್ಲಿ ಅಮೃತ ಬರಬೇಕಾದ್ರೆ ನಾವು ನಾಮಸ್ಮರಣೆ ಮಾಡಬೇಕು, ಒಳ್ಳೆ ಮಾತಾಡಬೇಕು, ಒಳ್ಳೆಯದೆಲ್ಲ ಬರಬೇಕು. ಒಳ್ಳೆ ಮಾತಾಡುವಾಗ, ಒಳ್ಳೊಳ್ಳೆ ಪದಗಳನ್ನು ಬಳಸುವಾಗ, ಒಳ್ಳೊಳ್ಳೆ ಅಕ್ಷರಗಳನ್ನು ಬಳಸುವಾಗ, ಒಳ್ಳೆ ಸದ್ದನ್ನು ನಾವು ಮಾಡುವಾಗ ಒಂದು ವೈಬ್ರೇಷನ್ ಬರುತ್ತೆ. ಅದರಿಂದ ರುಚಿ ಅಂತ ಹೇಳ್ತಾರೆ. ಅದು ಒಳ್ಳೇದು ಹೇಳಿದಾಗ ಒಂದು ರುಚಿ ಬರುತ್ತೆ. ಕೆಟ್ಟ ಮಾತಾಡಿದಾಗ ಆ ಪದಗಳನ್ನು ಜೋಡಿಸೋವಾಗ ಅದರಲ್ಲಿ ದ್ವೇಷ ರೋಷ ಎಲ್ಲ ಸೇರಿಕೊಂಡಿದ್ರೆ, ಪ್ರೀತಿ ಪ್ರೇಮ ಆ ಕರುಣೆ ದಯೆ ಇಲ್ಲದೇ ಇದ್ದರೆ ಅದು ಬಾಯಿನಲ್ಲಿ ಮಾತಾಡಿದ ತಕ್ಷಣ ಬಾಯೆಲ್ಲ ಕಹಿ ಆಗುತ್ತೆ, ಹೊರಗಡೆ ವಾತಾವರಣವೂ ಕಹಿ ಆಗುತ್ತೆ, ಡಾರ್ಕ್ ಏರಿಯಾ ಸೃಷ್ಟಿಯಾಗುತ್ತೆ ಸೌಂಡಲ್ಲಿ. ನಾಮಸ್ಮರಣೆಯಲ್ಲಿ ಒಂದು ಸೌಂಡ್ ಬಹಳ ಮುಖ್ಯ, ಆ ಟೋನ್ ಬಹಳ ಮುಖ್ಯ, ಆ ಟೋನ್ನಲ್ಲಿರೋ ಫೀಲಿಂಗ್ ಬಹಳ ಮುಖ್ಯ. ನಾಮಸ್ಮರಣೆ ಮಾಡುವಾಗ ನಾವು ಅದನ್ನು ಫೀಲ್ ಮಾಡಿಕೊಂಡು ಹೇಳಬೇಕು. ರುಚಿ ಗೊತ್ತಾಗಬೇಕಾದ್ರೆ ಅದು ಮೊದಲೇ ಒಂದು 2 ಸತಿ ಹೇಳಿದಾಗ ಅದು ಗೊತ್ತಾಗಲ್ಲ. ನಾವು ಅದರಲ್ಲಿ ಇನ್ವಾಲ್ವ್ ಆದಾಗ ನಮ್ಮಲ್ಲಿ ಒಂದೊಂದು ಭಾವನೆ, ಯಾವ ಭಾವನೆಯಲ್ಲಿ ಅದನ್ನು ಹೇಳ್ತೀವಿ ಆ ಭಾವನೆಯ ಒಂದು ಫ್ರೀಕ್ವೆನ್ಸಿ ಏನಿದೆ, ಆ ಫೀಲಿಂಗ್ದು ಫ್ರೀಕ್ವೆನ್ಸಿ ಏನಿದೆ ಅದು ಫೀಲ್ ಆಗುತ್ತೆ ನಮಗೆ.
ಅದಕ್ಕೆ ಭಕ್ತಿಯಿಂದ ಹೇಳಿ ಅಂತಾರೆ. ಭಕ್ತಿ ಅಂದರೆ ಏನು? ನಮ್ಮಲ್ಲಿ ಆವಾಗ ಆ ಭಾವನೆಯಲ್ಲಿ, ಭಕ್ತಿ ಅನ್ನೋ ಭಾವನೆಯಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ ಬರುತ್ತೆ, ಸರೆಂಡರ್ ಬರುತ್ತೆ, ಪರಮಾತ್ಮನಲ್ಲಿ ಒಂದು ಪ್ರೇಮ ಬರುತ್ತೆ, ಒಂದು ತೃಪ್ತಿಕರವಾದ ಒಂದು ಸ್ಥಿತಿ ಪರಮಾತ್ಮನ ಸನ್ನಿಧಾನ. ನಾವು ಏನೂ ಬಯಸಲ್ಲ, ಆನಂದವಾಗಿ ತೃಪ್ತಿಯಿಂದ ಇರ್ತೀವಿ. ಈ ಫೀಲಿಂಗ್ ಎಲ್ಲನೂ ನಮಗೆ ಒಂದು ಎಲಿವೇಟೆಡ್ ಎಮೋಷನ್ಸ್. ನಾವು ಅದರಲ್ಲಿ ನಾಮ ಸ್ಮರಣೆ ಮಾಡಿದಾಗ ಅಥವಾ ನಾಮಸ್ಮರಣೆ ಮಾಡಿದಾಗ ಈ ಥರ ನಮಗಾದಾಗ, ಇದೆರಡೂ ಒಟ್ಟೊಟ್ಟಿಗೆ ಆದಾಗ ನಮಗೆ ಒಂದು ರೋಮಾಂಚಕಾರಿಯಾದ ಅನುಭವ ಆಗುತ್ತೆ. ನಾಲಿಗೆ ಶುದ್ಧ ಆಗುತ್ತೆ, ಪುನಃ ಹೇಳಬೇಕು ಅನಿಸುತ್ತೆ. ಹೀಗೆ ರುಚಿ ಚೆನ್ನಾಗಿದ್ದಾಗ ಮತ್ತೆ ಮತ್ತೆ ತಿನ್ನಬೇಕು ಅಂತ ಹೇಳಿಸೋ ಹಾಗೆ ಆ ನಾಮಸ್ಮರಣೆ ಮಾಡ್ತಾ 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 ಒಂದು ಮೌನಕ್ಕೆ ನಾವು ಹೋಗ್ತೀವಿ. ಆಗ ಒಂದು ಧ್ಯಾನಕ್ಕೆ ನಮ್ಮನ್ನು ಕರ್ಕೊಂಡೋಗುತ್ತೆ. ಅಮೃತ ಕುಡಿದಾಗ ಯಾವ ರೀತಿ ಮತ್ತೆ ಇರುತ್ತೋ ಆ ಥರ ಪರಮಾತ್ಮನ ಸನ್ನಿಧಾನದಲ್ಲಿ ಒಂದು ಸ್ಥಿತಿ ಉಂಟಾಗುತ್ತೆ, ಸಮಾಧಿ, ನಿರ್ವಿಕಲ್ಪ ಸಮಾಧಿ ಸ್ಥಿತಿ. ಅದು ರುಚಿ ಪರಂಧಾಮದ ಪರಮಾನಂದ ಅಂತ ಹೇಳ್ತಾರೆ. ಆ ಪರಮಾನಂದದ ರುಚಿ ಅಷ್ಟು ಅಮೃತ, ಅಷ್ಟು ಚೆನ್ನಾಗಿರುತ್ತೆ. ಅದರಿಂದ ಅದನ್ನೆಲ್ಲ ರಸಪಾನ ಅಂತ ಹೇಳೋದು. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಹೇಳಿದ್ರು ದಾಸರು. ರಾಮನಾಮ ರಸ ಪೀವೋ ಅಂತ ಹೇಳಿದ್ರು. ಎಷ್ಟು ಥರ ಕಬೀರನ ಒಂದು ವರ್ಣನೆಯಲ್ಲಿ ಎಷ್ಟೊಂದು ಆ ರುಚಿ ಬಗ್ಗೆ ಇದೆ. ಷಡ್ರಸಗಳು ರಾಮನಾಮನ ಸ್ಮರಣೆ ಮಾಡಿದ್ರೆ ಬಾಯಲ್ಲಿ ಅಷ್ಟು ಚೆನ್ನಾಗಿದೆ. ಕಲ್ಲು ಸಕ್ಕರೆ ಕೊಂಡಿರೋ ರಾಮನಾಮ ಅಂತ ಈ ಥರ ನಮಗೇನೇನು ಇಷ್ಟನೋ ಅವೆಲ್ಲವೂ ಕೂಡ ಆ ರುಚಿ ಅನುಭವಿಸಿದ್ರೆ ಹೇಗಿರುತ್ತೋ ಆ ಥರ ರಾಮನಾಮದಲ್ಲಿದೆ ಅಂತ ಹೇಳ್ತಾರೆ. ರುಚಿ ನೀವು ಭಾವ. ಅಮ್ಮ, ನಾವು ದಾನವನ್ನ ಕೊಡ್ಬೇಕಾದ್ರೆ ನೋಡಿ ಮಾಡಿ ಕೊಡ್ಬೇಕು, ಅರ್ಹರಿಗೆ ದಾನವನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಈ ದಾನವನ್ನ ನಾವು ಕೊಡ್ತೀವಿ ಅನ್ನೋದಾದ್ರೆ ಎಂಥವರಿಗೆ ದಾನವನ್ನ ಕೊಡ್ಬೇಕು? ಅದಕ್ಕೇನಾದ್ರೂ ನಿರ್ದಿಷ್ಟವಾದ ಸಮಯ ಅನ್ನೋದು ಇದೆಯಾ? ದಾನ ಕೊಡೋದು, ದಾನ ಇಸ್ಕೊಳ್ಳೋದು ನೋಡೋದಕ್ಕೆ ಹೊರಗಡೆಯಿಂದ ಒಂದು ಆಚರಣೆ, ಪದ್ಧತಿ, ಒಂದು ವ್ಯಾಪಾರ, ಒಂದು ವ್ಯವಹಾರ ಥರ ಕಾಣಿಸಿದ್ರು, ಯಾರಿಂದ ಯಾರಿಗೆ ಯಾವಾಗ ಹೋಗಬೇಕು, ತಲುಪಬೇಕು ಅನ್ನೋದು ಆಗಲೇ ನಿಶ್ಚಯ ಆಗಿಬಿಟ್ಟಿರುತ್ತೆ. ಇದು ಭಾಳ ಆಳವಾದದ್ದು. ಈ ಮ್ಯಾಥಮೆಟಿಕ್ಸ್, ಈ ಅರ್ಥಮೆಟಿಕ್ ಕೊಡೋ ತಗೊಳ್ಳೋದು ಲೆಕ್ಕ, ಡಿವೈನ್ ಅರ್ಥಮೆಟಿಕ್ ನಮಗೆ ಅರ್ಥನೇ ಆಗೋಲ್ಲ. ಯಾಕೆ ಅಂದರೆ ರೈಟ್ ಆ್ಯಕ್ಷನ್, ರೈಟ್ ಟೈಮ್, ರೈಟ್ ಫ್ರಮ್ ರೈಟ್ ಡೈರೆಕ್ಷನ್, ಫ್ರಮ್ ರೈಟ್ ಸೋರ್ಸ್, ಎವ್ರಿಥಿಂಗ್ ಫಾಲ್ಸ್ ಇನ್ ಒನ್ ಪಾಯಿಂಟ್, ಒಂದು ಪ್ಲೇಸಲ್ಲಿ. ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಇಂಥ ಒಳ್ಳೆ ಕೆಲಸಗಳು ದಾನದಿಂದಲೇ ಆಗುವುದು, ಒಬ್ಬರು ಮಾಡೋದಲ್ಲ. ಒಂದು ಸಣ್ಣ ಕೆಲಸ ಒಬ್ಬರು ಮಾಡ್ಬೋದು, ಲೋಕ ಕಲ್ಯಾಣದ ಕೆಲಸ, 10 ಜನಕ್ಕೆ ಒಳ್ಳೆಯದಾಗೋ ಕೆಲಸ, 100 ಜನಕ್ಕೆ ಒಳ್ಳೆಯದಾಗೋದು, ಈ ಥರ ದೊಡ್ಡ ದೊಡ್ಡ ಕಾಸ್, ಬಿಗ್ ಕಾಸ್, ಹ್ಯುಮ್ಯಾನಿಟಿ ಕನ್ಸರ್ನ್ ಕಾಸ್ಗಳೆಲ್ಲ ದೊಡ್ಡ ದೊಡ್ಡದಕ್ಕೆ ಒಬ್ಬರ ಕೈಲಾಗಲ್ಲ. ಆದರೆ ಒಬ್ಬರ ಮೂಲಕ ಆಗುತ್ತೆ, ಒಬ್ಬರ ಸಂಕಲ್ಪದಿಂದ ಆಗುತ್ತೆ, ಒಬ್ರಿಗೆ ಮಾಡಬೇಕು ಅಂತ ಇಚ್ಛೆ ಬಂದುಬಿಟ್ರೆ ಅದಾಗತ್ತೆ. ಆವಾಗ ಎಷ್ಟೊಂದು ಬೇಕಾಗತ್ತೆ. ಒಂದು ಫಿಸಿಕಲ್ ಪವರ್ ಬೇಕಾಗತ್ತೆ, ಇನ್ನೊಂದು ಬುದ್ಧಿಶಕ್ತಿ ಬೇಕಾಗತ್ತೆ, ಮನಸ್ಸಿನ ಶಕ್ತಿ ಬೇಕಾಗತ್ತೆ, ಹಣದ ಶಕ್ತಿನೂ ಬೇಕಾಗತ್ತೆ. ಇದೆಲ್ಲವನ್ನೂ ಕೊಡುವುದೇ ದಾನ. ಕೆಲವರು ಟೈಮ್ ಕೊಡ್ತಾರೆ, ಕೆಲವರು ಹಣ ಕೊಡ್ತಾರೆ, ಕೆಲವರು ಅವರು ಸಹಾಯ ಮಾಡ್ತಾರೆ. ಈ ಥರ ಎಷ್ಟು ಥರ ದಾನಗಳಿದೆ. ಕೆಲವರು ಆ ಟೈಮ್ನಲ್ಲಿ ಜ್ಞಾನ ಕೊಡ್ತಾರೆ, ಆ ಮೂಮೆಂಟಲ್ಲಿ ಏನು ಮಾಡಬೇಕು ಅನ್ನೋದು ಲೀಗಲ್ ಅಡ್ವೈಸ್ ಕೊಡ್ತಾರೆ, ಕೆಲವರು ಹಣ ತಂದು ಕೊಡ್ತಾರೆ, ಕೆಲವರು ಹಣ ಬರೋ ಹಾಗೆ ಮಾಡ್ತಾರೆ. ಇದೆಲ್ಲ ತುಂಬ ಜನ ಸೇರಿ ಒಂದು ಕೆಲಸ ಆಗೋದನ್ನು, ಒಂದು ದೊಡ್ಡ ಕಾಸ್ ಇದ್ದರೆ ಮಾತ್ರ ಜನ ಸೇರೋದು, ಆ ಟೈಮ್ನಲ್ಲಿ ಅದೆಲ್ಲ ಆಗೋದು. ಅದಕ್ಕೆ ದಾನದ ವಿಚಾರ ಬಂದಾಗ ನಾವು ಇವ್ರು ಅರ್ಹರು, ಇವ್ರು ಅರ್ಹರಲ್ಲ ಅಂತನ್ನಕ್ಕೆ ನಾವು ಅರ್ಹರ? ನಾವೇನು ಅರ್ಹರು? ದುಡ್ಡಿದ್ಬಿಟ್ರೆ ಅರ್ಹರ? ದುಡ್ಡಿಲ್ಲದೆ ಇರೋ ಕೊಟ್ಬಿಡೋಕ್ಕೆ ಅಲ್ಲ.
ನಾವು ನಿಜವಾಗ್ಲೂ ಕೊಡಬೇಕು ಅಂತಿದ್ರೆ ನಮಗೆ ಒಳ್ಳೆಯ ಕಡೆ ನಮ್ಮ ಹಣ ಹೋಗುವ ಪ್ರೇರಣೆ ಬರುತ್ತೆ. ಒಳ್ಳೆ ಕಡೆ ನಮಗೆ ಮನಸ್ಸಾಗತ್ತೆ ಇಲ್ಲಿ ಕೊಡಬೇಕು ಅಂತ, ಈ ಕೆಲಸ ನಂದು ಕೂಡ ಇದಾಗಲಿ ಅಂತಿರುತ್ತೆ. ಆ ಥರ ಒಂದು ಮೈಂಡ್ ಸೆಟ್ ಇರೋರೆಲ್ಲರೂ ಸೇರಿ ಆ ಕೆಲಸ ಆಗೋದಕ್ಕೆ ತಮ್ಮದನ್ನು ಏನಿದೆ ಸಮರ್ಪಣೆ ಮಾಡಿಕೊಳ್ತಾರೆ. ಹೀಗೆ ದೈವಿಕ ಶಕ್ತಿಗಳೆಲ್ಲ ಒಂದು ಕಡೆ ಕೂಡಿಕೊಂಡು ಆ ಪರಮಾತ್ಮ ಮ್ಯಾನಿಫೆಸ್ಟ್ ಆಗೋದಲ್ವ. ಯಾವಾಗಲೂ ಕಥೆನಲ್ಲಿ ಬರೋದು ಹಾಗೆ ಅಲ್ವಾ. ದೇವತೆಗಳೆಲ್ಲ ಸೇರಿ ಎಲ್ಲರೂ ಅವರವರ ಶಕ್ತಿಯನ್ನು ಹಾಕಿ ಆ ಒಂದು ದೇವಿ ಬಂದು ರಾಕ್ಷಸನ ಮರ್ದನ ಆಯಿತು. ಹೀಗೆ ಬ್ಯಾಲೆನ್ಸ್ ಆಗೋದಕ್ಕೆ, ಕೆಟ್ಟದನ್ನು ಹೋಗಲಾಡಿಸೋದಕ್ಕೆ, ಅಧರ್ಮವನ್ನು ಹೋಗಲಾಡಿಸೋದಕ್ಕೆ, ಒಳ್ಳೆಯದಾಗಬೇಕಾದ್ರೆ, ಧರ್ಮ ಆಗಬೇಕಾದ್ರೆ ಅದಕ್ಕೆ ದಾನ ಆಗಬೇಕು. ದಾನ ಎಷ್ಟು ಕಡೆಯಿಂದ ಎಷ್ಟು ಥರ ಆಗಬೇಕು, ಕೊಡೋದೆಲ್ಲ ದಾನನೇ. ಅದರಿಂದ ಬಹಳ ಆಳವಾಗಿ ನಾವು ಪ್ರತಿಯೊಂದಕ್ಕೂ ಒಂದು ತತ್ವ ತಗೊಂಡು, ಸೋರ್ಸ್ ತಗೊಂಡು, ಪ್ರಿನ್ಸಿಪಲ್ ನೋಡಿಕೊಂಡು ನಾವು ಯೋಚನೆ ಮಾಡಿದಾಗ ನಮ್ಮ ಕೈನಲ್ಲಿ ಏನಿಲ್ಲ ಅದು, ಆದರೆ ನಮ್ಮ ಮೂಲಕ ನಮ್ಮ ಕೈನಲ್ಲಿ ಆಗ್ಸತ್ತಲ್ಲ. ಆ ಒಂದು ಪ್ರಾಸೆಸ್ಸು ವೆರಿ ಇಂಟ್ರೆಸ್ಟಿಂಗ್. ಇಟ್ಸ್ ಅನ್ನೋನ್ ಪ್ರಾಸೆಸ್, ಬಟ್ ಇಟ್ ಗಿವ್ಸ್ ಯು ಥ್ರಿಲ್ ಆ್ಯಂಡ್ ಸಮ್ ಮಿರಾಕಲ್ ವಿಲ್ ಹ್ಯಾಪನ್ ಥ್ರೂ ದಾನ. ಬಹಳಷ್ಟು ಸಲಿ ಗೋದಾನ, ಭೂದಾನ, ಸುವರ್ಣದಾನ ಈ ಹೆಸರಿನಲ್ಲಿ ದುಡ್ಡನ್ನ ಕೊಟ್ಬಿಡ್ತಾರೆ. ಆ ದಾನಗಳನ್ನ ಮಾಡಿದ ಹಾಗೆ ಆಗತ್ತಾ ಈ ದುಡ್ಡನ್ನ ಕೊಟ್ರೆ? ಈಗ ಗೋದಾನ ಅಂತ ಹೇಳಿ ಇಷ್ಟು ದುಡ್ಡು ಅಂತ ಅವರಿಗೆ ಒಬ್ರು ಯಾರಿಗೂ ಕೊಟ್ಬಿಡೋದು ಅಂತ ಅನ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ಆ ದಾನಗಳನ್ನ ಮಾಡಿದ ಹಾಗೇನೆ ಆಗತ್ತಾ? ದುಡ್ಡು ಅಂತ ಯಾವಾಗ ಬರುತ್ತೋ ಆವಾಗ ನಾವು ಯೋಚನೆ ಮಾಡಬೇಕು, ದುಡ್ಡು ಅನ್ನೋದು ಯಾವಾಗ ಪ್ರಾರಂಭ ಆಯಿತು, ಕರೆನ್ಸಿ ಯಾವಾಗ ಶುರುವಾಯಿತು, ಅದಕ್ಕೂ ಮುಂಚೆ ಏನಿತ್ತು, ಆವಾಗ ಏನು ಮಾಡಬೇಕಾಗಿತ್ತು? ಆವಾಗ ಬಂಗಾರನೇ ಕೊಡಬೇಕಾಗಿತ್ತು, ಬೆಳ್ಳಿನೇ ಕೊಡಬೇಕಾಗಿತ್ತು, ನಮ್ಮ ಹತ್ರ ಇರೋದು ಕೊಡಬೇಕಾಗಿತ್ತು. ಬೆಲೆ ಬಾಳುವಂಥದ್ದು ಬಂಗಾರ, ಭಾಳ ದಿನ ಉಳಿಯೋದು ಬಂಗಾರ, ಇಂಥದ್ದನ್ನು ಕೊಡಬೇಕಾಗಿತ್ತು. ಅದರ ಕ್ವಾಲಿಟಿ ಏನು, ಬಂಗಾರದ ಕ್ವಾಲಿಟಿ, ಗುಣ ಏನು, ಬೆಳ್ಳಿಯ ಗುಣ ಏನು, ಈ ಲೋಹಗಳಲ್ಲಿ ಎಷ್ಟು ಆಕರ್ಷಣಾ ಶಕ್ತಿಗಳಿದೆ. ನಾವು ಅದಕ್ಕೆ ತಾನೇ ಪಂಚಲೋಹದಲ್ಲಿ ನಾವು ದೇವರ ವಿಗ್ರಹ ಮಾಡೋದು, ಈ ಲೋಹಗಳನ್ನು ಕೊಡೋದು. ಇದೆಲ್ಲ ಇತ್ತು ಹಿಂದೆ. ಆವಾಗ ಕರೆನ್ಸಿ ಇರಲಿಲ್ಲ. ನಮಗೇನಾದರೂ ತಗೊಳ್ಬೇಕು ಅಂತಿದ್ರೆ ಬೇರೆಯವ್ರ ಹತ್ರ ಏನು ಪದಾರ್ಥ ಇದೆ ಅದು ನಮಗೆ ಬೇಕಾಗಿದ್ದರೆ ಅವ್ರಿಗೆ ಬೇಕಾಗಿರೋ ಪದಾರ್ಥನ ಕೊಟ್ಟು ಬಾರ್ಟರ್ ಸಿಸ್ಟಮ್ ಅಂತ ಇತ್ತು. ಆ ಟೈಮ್ನಲ್ಲಿ ಶುರು ಆಗಿದ್ದು ದಾನಗಳು. ನಾವು ಏನು ವಾಪಸ್ ಇಸ್ಕೊಳ್ಳದೆ ಕೊಡಬೇಕಾದ್ರೆ ಉತ್ತಮವಾದದ್ದು ಕೊಡಬೇಕು. ಇರೋದ್ರೆಲ್ಲ ಉತ್ತಮವಾದದ್ದು, ಬೆಲೆ ಬಾಳುವಂಥದ್ದು, ಯಾವುದೂ ಹಾಳಾಗದೇ ಇರೋದು, ಉಳಿಯೋದು, ಅದಕ್ಕೆಲ್ಲ ಗೋಲ್ಡ್ ಅಂತ ಹೇಳ್ತೀವಿ. ಗೋಲ್ಡನ್ ಕ್ವಾಲಿಟೀಸ್, ಗೋಲ್ಡ್ ಅಂತ. ಆ ಥರ ಬಂಗಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದರಿಂದ ಅದನ್ನು ಕೊಡ್ತಾಯಿದ್ರು. ಆಮೇಲೆ ಒಂದು ಬೆಲೆ ಕಟ್ಟಕ್ಕೆ ಶುರು ಮಾಡಿದ ಮೇಲೆ ಆ ಬಂಗಾರಕ್ಕೆ ಹಣ ಕೊಟ್ಟರು ಒಂದೇ, ಬಂಗಾರ ಕೊಟ್ಟರು ಒಂದೇ ಅಂತ ಶುರುವಾಯಿತು. ಇವಾಗ ನಮಗೆ ಹಸು ಕೊಡೋಕ್ಕೆ ಬದಲು ನಾನು ಹೇಳ್ತೀನಿ, ನಮಗೆ ಹಸು ಇದ್ದಾಗ ಹೇಳ್ತಾ ಇದ್ದೆ, ಇನ್ನೊಂದು ಹಸು ಕೊಡಲ ಅಂದರೆ ಬೇಡ, ನಮ್ಮ ಹತ್ರ ಇರೋ 4 ಹಸು ನೋಡ್ಕೊಳ್ಳೋದು ನಮಗೆ ಕಷ್ಟ ಆಗಿದೆ, ಅದಕ್ಕೆ ಊಟ ತಿಂಡಿ ಬೇಕು, ಎಲ್ಲ ಬೇಕು. ನೀವು ಇನ್ನೊಂದು ಕೆಲಸ ಮಾಡಿ, ಹಸು ಬದಲು ಹಸುವಿನ ಆಹಾರ ಏನಿದೆ ಅದನ್ನು ನಮಗೆ ತಂದು ಕೊಡಿ, ಬೂಸ ಕೊಡಿ. ಇದನ್ನೆಲ್ಲ ನಮಗೆ ಕೊಟ್ಟಾಗ ನಾವು ಹಸುನ ನೋಡ್ಕೋಬೋದು. ಇನ್ನೊಂದು ಹಸು ಕೊಟ್ಟರೆ ನಮಗೆ ನೋಡ್ಕೊಳ್ಳೋದು ಕಷ್ಟ, ಅದನ್ನು ನೋಡ್ಕೊಳ್ಳೋಕೆ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ವಿ. ಅದರಿಂದ ದಾನ ಅಂದಾಗ ಹಸುವಿಗೆ ಸಂಬಂಧಪಟ್ಟದ್ದು ಆಹಾರ ಕೊಡಲಿ ಅಲ್ವಾ. ಈ ಥರ ನಾವು ನಮ್ಮ ಅನುಕೂಲಕ್ಕಾಗಿ ನಾವು ಬದಲಾಯಿಸ್ಕೋತೀವಿ. ಅದು ಯಾವುದೂ ಕೂಡ ಒಂದು ಪ್ರಾಮಾಣಿಕವಾಗಿದ್ದರೆ ಅದು ಎಲ್ಲ ದಾನನೂ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಸೇರುತ್ತೆ, ಪರವಾಗಿಲ್ಲ.